ಈಗ ಕಾಂಗ್ರೆಸ್ದಾಯ್ತು, ಬಿಜೆಪಿಯಲ್ಲೂ ಕೂಡ ಮುಂದಿನ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ವಿಜಯೇಂದ್ರ ನಾಯಕತ್ವ ಪರೋಕ್ಷವಾಗಿ ಒಪ್ತಾ ಇಲ್ಲ ಬಿಎಸ್ವೈ ಶಿಷ್ಯ. ಕಾಂಗ್ರೆಸ್ನಲ್ಲಿ ಈಗ ಜಟಾಪಟಿ ಆಗ್ತಾ ಇದೆ. ಓಕೆ, ಈಗ ಬಿಜೆಪಿಯಲ್ಲೂ ಕೂಡ ಮುಂದಿನ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ವಿಜಯೇಂದ್ರ ನಾಯಕತ್ವ ಪರೋಕ್ಷವಾಗಿ ಒಪ್ಕೊಳ್ತಾ ಇಲ್ಲ ಈಗ ಬಿಎಸ್ವೈ ಶಿಷ್ಯ. ಮುಖ್ಯಮಂತ್ರಿ ಆಗುವಂತಹ ಅರ್ಹತೆಗಳು ವಿ ಸೋಮಣ್ಣ ಅವರಿಗೆ ಇದೆ. ತುಮಕೂರಿನಲ್ಲಿ ಈಗಂತ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕ ಸುರೇಶ್ ಗೌಡ ಅವರು. ರಾಜ್ಯದ 28 ಸಂಸದರನ್ನ ಈಗಾಗಲೇ ನಾನು ನೋಡಿದ್ದೇನೆ. ಎಷ್ಟೋ ಸಂಸದರು ಕಾಲ್ ಪಿಕ್ ಮಾಡಲ್ಲ, ಕೈಗೂ ಕೂಡ ಸಿಗಲ್ಲ. ಸೋಮಣ್ಣ ಅವರನ್ನ ಸಂಸದರಾಗಿ ಪಡೆದಿದ್ದು ತುಮಕೂರಿನ ಪುಣ್ಯ. ಮುಖ್ಯಮಂತ್ರಿ ಆಗುವಂತ ಅರ್ಹತೆಗಳು ಸೋಮಣ್ಣ ಅವರಿಗೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಸುರೇಶ್ ಗೌಡ್. ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿ ಕೈಗೆ ಸಿಗದೇ ಕಷ್ಟ. ಎಂಪಿಗಳನ್ನ ನೋಡಿದ್ದೇನೆ. ನಮ್ಮ ಕರ್ನಾಟಕದಲ್ಲಿ 28 ಜನ ಎಂಪಿಗಳು ನಾನು ನೋಡಿದ್ದೇನೆ. ಸುಮಾರು 30 ವರ್ಷ ರಾಜಕೀಯ ಅನುಭವದಲ್ಲಿ ನಾನು ಸಾಕಷ್ಟು ಜನ ನೋಡಿದ್ದೇನೆ. ಒಬ್ಬ ಮಂತ್ರಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಆದ್ರೆ ಸೋಮಣ್ಣ ಅವರ ಕಳಕಳಿ, ಜನಪರ ಕಳಕಳಿ ಇರೋಂಥದನ್ನ ನಾವಂತೂ ತುಮಕೂರು ಜಿಲ್ಲೆಯವರು ನಾವಂತೂ ಪುಣ್ಯ ಮಾಡಿದ್ದೇವೆ. ಇಂಥ ಒಬ್ಬ ಸಂಸದರನ್ನ ಪಡೆದಿರೋದು ನಾನು ಎಷ್ಟೋ ಜನ ಸಂಸದರನ್ನು ನೋಡಿದ್ದೇನೆ. ಗ್ರೇಟ್ ಮ್ಯಾನ್. ಸ್ವಲ್ಪ ಏನಪ್ಪಾ ಅಂದ್ರೆ ನೇರ ಹೇಳ್ಬಿಡ್ತಾರೆ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ಇವತ್ತು ನಾನು ಧೈರ್ಯವಾಗಿ ಹೇಳ್ತೇನೆ, ನನಗೇನು ಭಯ ಇಲ್ಲ. ಮುಖ್ಯಮಂತ್ರಿಗಳಾಗುವಂತ ಎಲ್ಲ ಅರ್ಹತೆಗಳು ಸೋಮಣ್ಣ ಅವ್ರಿಗೆ. ಎಲ್ಲ ಒಂದು ಕಡೆ ಚಿಕ್ಕ ಪುಟ್ಟ ನೇರ ಮಾತುಗಳಿಂದ ಇವತ್ತು ಅವರಿಗೆ ತಪ್ಪಿದೆ. ಮುಂದಿನ ದಿನ ಖಂಡಿತ ಬರುತ್ತೆ. ನಾನು ಹೇಳ್ತೀನಿ, ಕರ್ನಾಟಕಕ್ಕೆ ಒಬ್ಬ ನಾಯಕನ ಹುಡುಕ್ತಾ ಇದ್ದಾರೆ. ಸಮರ್ಥ ನಾಯಕನ ಈ ರೀತಿಯ ಕೆಲಸ ಮಾಡುವಂತವ್ರು ನಮ್ಮ ರಾಜ್ಯಕ್ಕೆ ಬೇಕು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಸೋಮಣ್ಣನ ವೇದಿಕೆ ಮೇಲೆ ಹೊಗಳೋದಕ್ಕೆ ಹೇಳ್ತಿಲ್ಲ.